नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं प्रथमवादिशं सत्यमवादिशं तन्मामावीत तद्वक्तारमावीत आवीन्माम् आवीत् वक्तारम्। ओम शांति शांति शांतिः। सहनावतु सहनौ भुनक्तु सह वीर्यं करवावहै तेजस्विनामधीतमस्तु मा कला से ओम शांति शांति शांति। येनेदन्धार्यते चैव तस्मै ज्ञानात्मने नमः। धीरिवे गुरुभिः पूर्वं पदवाक्यप्रमाणतः सर्ववेदान्तास्तान् नित्यं प्रणतोऽस्म्यहम्। तैत्तिरीयसारस्य मयाचार्यप्रसादतः विस्पष्टार्थजीनां हि व्याख्येयं सम्प्रणीयते। ಯಾವ್ದಪ್ಪ ನೂರ ನಚ ಅಸತೋ ಜಾತಂ ಕಿಂಚಿತ್ ಗೃಹ್ಯತೆ ಲೋಕೆ ಕಾರ್ಯಂ ನಚ ಅಸತೋ ಜಾತಂ ಕಿಂಚಿತ್ ಗೃಹ್ಯತೆ ಲೋಕೆ ಕಾರ್ಯಂ. ಲೋಕದಲ್ಲಿ ಅಸತ್ಯದಿಂದ ಹುಟ್ಟಿದ ಯಾವ ಒಂದು ಕಾರ್ಯವೂ ಕಂಡು ಬರುತ್ತಿಲ್ಲ. ಒಂದು ಕಾರ್ಯ ಇದೆ, ಒಂದು ಹುಟ್ಟಿದ ವಸ್ತು ಇದೆ, ಅದು ಅಸತ್ಯದಿಂದ ಹುಟ್ಟಿದ್ದಾದ ವಸ್ತು ಅಂತ ಹೀಗೆ ಎಲ್ಲೂ ಅಂತ ಒಂದು ಕಂಡಿಲ್ಲ. ಬಂಜೆ ಮಗನ ಹುಟ್ಟಿದ, ಬಂಜೆ ಮಗನ ಮಾವ ಇವನು, ಬಂಜೆ ಮಗನ ಮೊಮ್ಮಗ, ಮಲ್ಕೊಮ್ಮಿನ ಮಾಡಿದ್ದು ಕಣ ಮೈಕೋ, ಈ ಮೈಕೋ ಮಲ್ಕೊಮ್ಮಿನ ಮಾಡಿದ್ದು ಗೊತ್ತಾ? ಆ ಕುರ್ಚಿ ಆಕಾಶ ಪುಷ್ಪದಿಂದ ಮಾಡಿದ್ದು, ಆ ಜಡೆ ಕೂರ್ಮರೋಮ ಅದನ್ನ ತಗೊಂಡು ಮಾಡಿದ್ದು ಅಂತ. ಹಾಗಿಲ್ಲ ಲೋಕದಲ್ಲಿ. ಅಸತ್ಯದಿಂದ ಎಲ್ಲೂ ಏನನ್ನೂ ಮಾಡಿದ ಲೋಕದಲ್ಲಿ ಇಲ್ಲ. ಅಸತಶ್ಚೇತ್ ನಾಮರೂಪಾದಿ ಕಾರ್ಯಂ ನಿರಾತ್ಮಕತ್ವಾನ್ ಉಪಲಭ್ಯೇತ. ಅಸತಶ್ಚೇತ್ ನಾಮರೂಪಾದಿ ಕಾರ್ಯಂ ನಿರಾತ್ಮಕತ್ವಾನ್ ನ ಉಪಲಭ್ಯೇತ. ಈ ನಾಮರೂಪಾದಿ ಕಾರ್ಯಗಳು ಅಸತ್ಯದಿಂದ ಹುಟ್ಟಿದ್ರೆ ನಮಗೆ ಅಸದನ್ವಿತವಾಗಿ ತೋರ್ಲೇಬಾರ್ದಾಯ್ತು. ಇರೋದ್ರಿಂದ ಹುಟ್ಟಿದ್ರೆ ಇದೇನು ತೋರುತ್ತೆ? ಇದೇ ಇದೆ ಅಂತ ತೋರುತ್ತೆ. ಇಲ್ಲದ್ರಿಂದ ಹುಟ್ಟಿದ್ದೆ ಏನ್ ತೋರ್ಬೇಕಾಯ್ತು? ಇಲ್ಲ ಇಲ್ಲ ಅಂತ ತೋರ್ಬೇಕಾಯ್ತು. ಇಲ್ಲ ಇಲ್ಲ ಅಂತ ತೋರುತ್ತೋ ಹೇಳು? ತೋರಿದ್ರೆ ಇದೇನ್ ತಿನ್ಬೇಕು? ಇಲ್ಲ ಅನ್ನೋದು ಹೆಂಗೆ ತೋರುತ್ತೆ? ಇಲ್ಲದಕ್ಕೂ ತೋರೋದಕ್ಕೂ ಹಂಸಕ್ಕಾಗಲ್ಲ. ಇಲ್ಲ ತೋರಲ್ಲ, ತೋರಿದ್ದಿರಲ್ಲ, ಇಲ್ಲ ಅಂತ ಆಗಲ್ಲ. ಅಲ್ದರೆ ನಾಮರೂಪಾದಿ ಕಾರ್ಯವೂ ಅಸತ್ಯದಿಂದ ಹುಟ್ಟಿದ್ರೆ ಅದಕ್ಕೆ ಸ್ವರೂಪವೇ ಇಲ್ಲ ಅಂತಾಗಿ ಅದು ಯಾರಿಗೂ ಕಂಡು ಬರಬಾರ್ದಾಗಿತ್ತೋ, ತೋರಿ ಬರಬಾರ್ದಾಗಿತ್ತೋ, ಅದು ಉಪಲಭ್ಯತೆ ಇತ್ತು. ಲೇ ಹೋದ ಕೋತಿ ಅಲ್ಲೇ ನೋಡ್ತೀಯ, ಉಪಲಭ್ಯತೆ ಇತ್ತು ಮುಂದೆ ಯಾರು ನಮಗೂ ಕಳಿಸಿಲ್ಲಪ್ಪ. ಅದೇ ಕಂಡು ಬರ್ತಾ ಇದೆ. ಎಲ್ಲ ನಾಮರೂಪದ ಕಾರ್ಯ ಕಂಡು ಬರ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ? ಇದೇ 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 ಅಂತ ಕಂಡು ಬರ್ತಾ ಇದೆ. ಅದನ್ನ ಏನಾಗ್ಬೇಕು? ಇದೇ ಅನ್ನೋದ್ರಿಂದ ಬಂದಿರಬೇಕು ಅಲ್ಲನಾ? ಇದೇ ಇದೆ ಅಂತ ತೋರೋದಲ್ಲ, ಇಲ್ಲದನ್ನ ಬರುತ್ತೆ, ಇದೇ ಅನ್ನೋದು ಬರುತ್ತಾ? ಫೋಟೋ ಇದೆಯೋ ಇಲ್ವಾ? ಬಂದು ಯಾವ್ದ್ರಿಂದ? ಇದೇ ಅನ್ನೋದು ಬಂದಿದೆ. ಆ ಗಣಪತಿ ಇಲ್ಲದಿಂದ ಬರಕ್ ಸಾಧ್ಯ ಇದೆಯಾ? ಇಲ್ಲದಿಂದ ಬಂದಿಂದ ಏನಾಗ್ತಿತ್ತೋ? ಚಿನ್ನದಿಂದ ಬಂದಿಲ್ಲ, ಚಿನ್ನ ಸೇರ್ಕೊಂಡಿರುತ್ತೋ? ಇಲ್ಲದಿಂದ ಬಂದಿದ್ದಲ್ಲ ಇಲ್ಲದ ಸೇರ್ಕೋಬೇಕು. ಇಲ್ಲದ ಫ್ಯಾನು, ಇಲ್ಲದ ಇದು ತೋರುತ್ತಾ? ಯಾಕೆ? ತಸ್ಮಾದಸ್ತಿ ಬ್ರಹ್ಮ. ಆದಿಂದ ಬ್ರಹ್ಮ ಇದ್ದೇ ಇದೆ. ಅಸತಶ್ಚೇತ್ ಕಾರ್ಯಂ ಗೃಹ್ಯಮಾಣಮಪಿ ಅಸದನ್ವಿತಮೇವ ಸ್ಯಾತ್. ಅಸತಶ್ಚೇತ್ ಕಾರ್ಯಂ ಗೃಹ್ಯಮಾಣಮಪಿ ಅಸದನ್ವಿತಮೇವ ತತ್ ಸ್ಯಾತ್. ಅಸತ್ಯದಿಂದ ಕಾರ್ಯ ಹುಟ್ಟಿದ್ರೆ ತೋರುವಾಗಲು ಅಸತ್ಯದ ಕೂಡ್ಕೊಂಡೇ ತೋರ್ಬೇಕಾಗಿತ್ತು. ಹೇಗೆ? ಸಕ್ಕರೆ ಹಾಕಿದ್ದಾದ ಭಕ್ಷ್ಯಗಳಲ್ಲೆಲ್ಲ ಸಕ್ಕರೆ ಸೇರ್ಕೊಂಡೇ ತೋರಿಸ್ತೋ. ಪಾಯಸ ಸಿಹಿ, ಕೇಸರಿಬಾತು ಸಿಹಿ, ಚಂಪಾಕಲಿ ಸಿಹಿ, ಜಿಲೇಬಿ ಸಿಹಿ. ಯಾಕೆ? ಹಾಗೆ ಯಾವುದರಿಂದ ಆಗಿರುತ್ತೋ ಅದು ಎಲ್ಲದೂ ಸೇರ್ಕೊಂಡಿರುತ್ತೆ. ಅಸತ್ತಿನಿಂದ ಆಗಿದ್ರೆ ಎಲ್ಲಗಳು ಅಸತ್ತು ಸೇರ್ಕೊಂಡಿರ್ಬೇಕಾಗಿತ್ತು. ಹೌದು, ಇಲ್ಲದ್ದಾದ ಜೂಮು,
ಇಲ್ಲದ್ದಾಗಿರೋ ಇದು ಕಂಪ್ಯೂಟರು, ಇಲ್ಲದ್ದಾಗಿರೋ ಜನ ಅಂತ ತೋರ್ಬೇಕಾಯ್ತು. ಹಾಗೆ ತೋರಲ್ಲ, ಅದು ಹೊಂದೋದು ಇಲ್ಲ. ಇಲ್ಲದ್ದಾದ್ರೆ ತೋರುತ್ತೆ ಅಂದ್ರೆ ತೋರಿದೆ ಇರಬೇಕು, ಇಲ್ಲದ್ದಾದ್ರೆ ತೋರಬಾರ್ದು. ಇಲ್ಲ ತೋರುತ್ತೆ ಏನು ಅರ್ಥ ಏನೋ? ತಸ್ಮಾದ್ ಅಸ್ತಿ ಬ್ರಹ್ಮ. ಆದ್ದರಿಂದಲೂ ಏನಾದ್ರಿಂದಲೂ ಅಸದನ್ಯವಾಗಿ ಬರಬೇಕಾಗಿತ್ತು ಅಂತ. ಆದ್ರಿಂದಲೂ ಯಾವಾಗ ಅಸದನ್ಯವಾಗಿತ್ತೋ ಬಂದಿದ್ದೆ, ಇಲ್ಲದ್ದಾಗಿ ತೋರ್ಕೋಬೇಕಾಗಿತ್ತು ಅಂತ. ಆದ್ರಿಂದಲೂ ಬ್ರಹ್ಮ ಇದೆ. ಎಲ್ಲಿದ್ದೀರಾ? ಕಷ್ಟ ಬಿಟ್ಟರೆ ಪಾಠ ತತ್ರ ಕಥಮಸತ ಸಜ್ಜಾಯೇತ ಇತಿ ಶ್ರುತ್ಯಂತರಂ. ತತ್ರ ಕಥಮಸತಃ ಸಜ್ಜಾಯೇತ ಇತಿ ಶ್ರುತ್ಯಂತರಂ. ಅಸತಃ ಸಜ್ಜನ್ಮಾ ಸಂಭವಂ ಅನ್ವಾಚಷ್ಟೇ ನ್ಯಾಯತಃ. ಅಸತಃ ಸಜ್ಜನ್ಮಾ ಸಂಭವಂ ಅನ್ವಾಚಷ್ಟೇ ನ್ಯಾಯತಃ. ಶ್ರುತಿ ಹೆಂಗಯ ಶೇತಿಕೆ ಇದೋ, ಇಲ್ಲದ್ರಿಂದ ಹೆಂಗಯ ಹುಟ್ಟತ್ತೆ. ಕಥಂ ಅಸತಃ ಇಲ್ಲದ್ರಿಂದ ಸತ್ ಜಾಯೇತ್, ಇದ್ದದ್ದು ಹೆಂಗ್ ಹುಟ್ಟತ್ತೆ ಅಂಥೇಳಿ ಇವೇರೊಂದು ಶ್ರುತಿ. ಯಾವ ಶ್ರುತಿ ಇದೋ? ಛಾಂದೋಗ್ಯ ಶ್ರುತಿ. ಅದು ಅಸತ್ಯದಿಂದ ಸಜ್ಜನ್ಮ ಅಸಂಭವ. ಅಸಂಭವನನ್ನು ಹೊಂದಲ್ಲ. ಏನ್ ಯಾವ್ದಿಂದ ಹೊಂದಲ್ಲ? ಅಸತ್ಯದಿಂದ ಸತ್ ಹುಟ್ಟೋದು ಹೊಂದಲ್ಲ. ಹೌದಾ? ಅರ್ಥ ಆಯ್ತಾ? ಅಸತ್ಯದಿಂದ ಸತ್ತು ಹುಟ್ಟೋದು. ಬಂಜಾಮಗನಿಂದ ಫ್ಯಾನ್ ಹುಟ್ಟೋದು ಹೊಂದಲ್ಲ. ಯಾಕಂದ್ರೆ ಬಂಜಾಮಗ ಅಸತ್ತು, ಫ್ಯಾನ್ ಸತ್ತು. ಬಂಜಾಮಗನ ಫ್ಯಾನ್ ಬರುತ್ತ, ಪುಸ್ತಕ ಅಂತ ಇದು ಪಂಚ ಅಸತ್ಯದಿಂದ. ಇಲ್ಲದ್ರಿಂದ ಇನ್ನೊಂದು ಯಾವುದೋ ಇಲ್ಲದ್ರಿಂದ ಹುಟ್ಟುತ್ತ. ಆಕಾಶ ಪುಷ್ಪದಿಂದ ಹುಟ್ಟುತ್ತಾ? ಕೂರ್ಮರೋಮದಿಂದ ಮದ್ಕೊಂಬ ಹುಟ್ಟಲ್ಲ. ಯಾಕೆ? ಅದೇ ಇಲ್ಲದ್ದಾದ್ರಿಂದ ಅಂತಿದ್ಯಾ? ಸರಿಪ್ಪ. ಅಸತ್ಯನಿಂದ ಸತ್ಯನ ಜನ್ಮ ಅಸಂಭವ ಎಂಬುದಾಗಿ ಶ್ರುತಿ ನ್ಯಾಯ ಕೊಟ್ಟು ಹೇಳ್ತಾ ಇದೆ. ತಸ್ಮಾತ್ ಸದೇವ ಬ್ರಹ್ಮ ಇದು ಯುಕ್ತಂ. ತಸ್ಮಾತ್ ಸದೇವ ಬ್ರಹ್ಮ ಇದು ಯುಕ್ತಂ. ಅದರಿಂದ ಏನು ತೀರ್ಮಾನ? ನ್ಯಾಯ ಬ್ರಹ್ಮ ಇದ್ದೇ ಇದೆ, ಸತ್ತೇ ಆಗಿದೆ, ಸನ್ಮಾತ್ರ ಬ್ರಹ್ಮ. ಆ ಸತ್ತಿನಲ್ಲಿ ಹೆಸರು ಆಕಾರ ತೆಗೆಯಬೇಕು. ಇಲ್ಲಿ ಏನಿದೆ ಇದೆ? ಆ ಪುಸ್ತಕನ ಹೆಸರು ಬಿಡು, ಈ ಆಕಾರ ಇದೆಯಲ್ಲ ಬಣ್ಣ ಅಂತ ತೆಗೆಯೋ. ಬರೀ ಇದೇ ನೋಡು, ಬರೀ ಇದೇನು ಇಲ್ವಾ? ಅವನ ಮುಖ ನೋಡ್ತಾನೆ. ಯಾಕೆ? ಅವನೇನು ಹೇಳ್ಕೊಡ್ತಾನಂತ. ಬರೀ ಇದೇನದು ಇದೆಯೋ ಇಲ್ವೋ? ಪುಸ್ತಕನ ಹೆಸರು ತೆಗೆದ್ಬಿಡು, ಆಕಾರ ತೆಗೆದ್ಬಿಡು, ನಾಮ ರೂಪ ಎಲ್ಲ ತೆಗೆದ್ಬಿಡು. ಬರೀ ಇದೆ ಅಂತ ತೋರಿಸ್ ನೋಡ್ಬೇಕಪ್ಪ. ಬರೀ ಇದೇನು ಕಾಣುತ್ತಾ? ಕಾಣೋಣ ಕಾಣ್ತಾ ಇರೋದು ಬರೀ ಇದೇನಾ? ಇದೇನೋ ಕಾಣಲ್ವಾ? ಇದೇನು ಕಾಣಲ್ವಾ? ಇದೇನು ಕಾಣುತ್ತಾ? ಕಾಣ್ತಾ ಇರೋದಲ್ಲ ಇದೆಯೋ, ಕಾಣ್ತಾ ಇರೋದಲ್ಲ ಇಲ್ವೋ? ಇದೇನು ಕಾಣುತ್ತೋ? ಕಾಣ್ತಾ ಇರೋದಲ್ಲ ಇದೆಯೋ? ಇದೇನು ಕಾಣುತ್ತಾ? ಇದೇನಕ್ಕೆ ಬಣ್ಣ ಏನು? ಕಾಣೋದು ಬಣ್ಣ ಇರ್ಬೇಕಲ್ಲ. ಬಣ್ಣ ಏನು? ಇದೇನಕ್ಕೆ? ಕಪ್ಪು ಕೆಂಪು ಬೆಪ್ಪ ನೀಲಿನ? ಇದೇನು ಕಾಣುವ? ಹಾಗಾದ್ರೆ ಉದ್ದ ಕಾಣುತ್ತಾ? ಉದ್ದನು ಇದಕ್ಕಿಂತ ಬೇರೆ ಕಾಣುತ್ತಾ? ಪುಸ್ತಕಕ್ಕಿಂತ ಬೇರೆ ಇದು ಉದ್ದ ಅಂತ ಬೇರೆ ಕಾಣುತ್ತಾ? ಉದ್ದ ಇದೆಯೋ ಇದು? ಯಾವ್ದಲ್ಲಿದೆ? ಪುಸ್ತಕ ಮೇಲಿದೆಯೋ ಒಳಗಿದೆಯೋ? ಹೊರಗಿದೆಯೋ? ಒಳಗಿದೆಯಾ? ಮೇಲಿದೆಯಾ ಉದ್ದ? ಇಲ್ಲಿದೆಯಾ? ಅಲ್ಲಿಲ್ವಾ? ಅಲ್ಲಿ ಪುಸ್ತಕ ಇದೆಯಾ? ಅಲ್ಲೇ ಆಗಿರೋದಿಲ್ಲ ಪುಸ್ತಕ ಇರೋದು? ಭ್ರಾಂತಿಗಳ ಹೊರಗಡೆ ಪದಾರ್ಥ ಇದೆ ಅಂದ್ರೆ ಕಲ್ಪನೆ ಅದು, ಎಲ್ಲೂ ಇಲ್ಲ. ತಜ್ಜದಿ ಮೃದ್ಬೀಜಾದಿವತ್. ಆಯ್ತಾ? ಮೃದ್ಬೀಜಾದಿವತ್ ತಸ್ಮಾತ್ ಸದೇವ ಬ್ರಹ್ಮ ಆಯ್ತಾ? ತಜ್ಜದಿ ಮೃದ್ಬೀಜಾದಿವತ್ ಕಾರಣಂ ಸ್ಯಾತ್. ತದ್ಯದಿ ಮೃದ್ಬೀಜಾದಿವತ್ ಕಾರಣಂ ಸ್ಯಾತ್ ಅಚೇತನಂ ತರ್ಹಿ. ಅಚೇತನಂ ತರ್ಹಿ ಕಾಮೈತತ್ವಾತ್. ಆ ಬ್ರಹ್ಮ ಮಣ್ಣು ಬೀಜ ಹೇಗೆ ಕಾರಣವೋ ಹಾಗೆ ಬ್ರಹ್ಮ ಕಾರಣವಾದ್ರೆ ಮಣ್ಣು ಬೀಜ ಹೇಗೆ ಅಚೇತನ, ಬ್ರಹ್ಮ ಅಚೇತನ ಅಂತ ಬಿಡುತ್ತೆ. ಮಣ್ಣು ಚೇತನವನು, ಮಣ್ಣು ಕಾರಣ ಯಾವುದಕ್ಕೆ?
ಗಡಿಗೆ ಕುಡಿಕೆ ಮಡಿಕೆ ಗುಡಾಣ ಗೋಡೆ ಎಲ್ಲಕ್ಕ ಮಣ್ಣು ಕಾರಣ. ಮಣ್ಣಿನಂತೆ ಬ್ರಹ್ಮ ಕಾರಣ ಅಂತ ಅಂದ್ರೆ ಮಣ್ಣು ಅಚೇತನ, ಬ್ರಹ್ಮ ಅಚೇತನ. ಬೀಜದಂತೆ ಬ್ರಹ್ಮ ಕಾರಣ ಅಂದ್ರೆ ಬೀಜ ಏನ ಅಚೇತನ, ಬ್ರಹ್ಮ ಅಚೇತನನು ಹಂಗಾಗತ್ತೆ ಅಂತ ಇದ್ದಾರೆ. ಆ ಬ್ರಹ್ಮವೇನಾದರೂ ಮಣ್ಣು ಬೀಜ ಮುಂತಾದವುಗಳಂತೆ ಉಪಾದಾನ ಕಾರಣ. ಜಗತ್ತಿಗೆ ಅಂತಂದ್ರೆ ಉಪಾದಾನ ಕಾರಣವಾದದ್ದು ಲೋಕದಲ್ಲಿ ಎಲ್ಲೂ ಚೇತನವಾಗಿರೋದು ಕಂಡು ಬಂದಿಲ್ಲ. ಉಪಾದಾನ ಕಾರಣವಲ್ಲ, ಅಚೇತನವೇ ಕಂಡಿರೋದು. ಬ್ರಹ್ಮವು ಉಪಾದಾನ ಕಾರಣ ಅಂದ್ರೆ ಮಣ್ಣು ಬೀಜದಂತೆ ಅಚೇತನ ಅಂತ ಆಗತ್ತೆ. ಹಂಗಾಗಲ್ಲ. ಯಾಕೆ? ಕಾಮಯಿತತ್ವ. ಶ್ರುತಿ ಬಯಸ್ತು ಅಂತ ಹೇಳ್ತಾ ಇದ್ದೀ ಕಣ. ಸ್ವಕಾಮದ ಸ್ವಕಾಮಯಿತ ಅಂತ ಮಾಡ್ತಿರೋದ್ರಿಂದ ಸ್ವಕಾಮಯಿತ ಅಂದ್ರೆ ಏನೋ ಅವನು ಬಯಸಿದ. ಬಯಸ್ಬೇಕಾದ್ರೆ ಅಚೇತನ ಚೇತನವ ಅಚೇತನ ಬಯಸುತ್ತ. ನಹಿ ಕಾಮಯಿತೃ ಅಚೇತನಂ ಅಸ್ತಿ ಲೋಕೆ. ನಹಿ ಕಾಮಯಿತೃ ಅಚೇತನಂ ಅಸ್ತಿ ಲೋಕೆ. ಲೋಕದಲ್ಲಿ ಅಚೇತನವಾದದ್ದು ಕಾಮಿಸುವಂಥದ್ದಾಗ ಕಂಡು ಬಂದಿಲ್ಲಪ್ಪ. ಪುಸ್ತಕ ಬಯಸ್ತಾ ಇದೆ, ಕಿಟಕಿ ಬಯಸ್ತಾ ಇದೆ, ಕುರ್ಚಿ ಬಯಸ್ತಾ ಇದೆ ಅಂತ ಅರ್ಥ ಇಲ್ಲ. ಕುರ್ಚಿ ನನ್ನ ಬಂದು ಯಾರೆಲ್ಲ ಕೂತ್ಕೊಳ್ಳಿ ಅಪೇಕ್ಷೆ ಬರ್ತಾ ಇದೆ ಅಂತೀರಾ? ಕಾಫಿ ಯಾರಾದ್ರೂ ಕುಡೀಲಿ ಅಪೇಕ್ಷೆ ಪಡ್ತಾ ಇದೆ ಅಂತೀರಾ? ಅಂದ ಆರೋಪಿತ ಕರ್ತೃತ್ವ ಆಗುತ್ತೆ. ಹೌದು, ಅದಕ್ಕಿದೆ ಅಂತ ನನ್ನ ಅನುಭವ ಆಗಲ್ಲ. ಕಾಫಿಗೆ ನನ್ನ ಬಂದು ಯಾರೋ ಕುಡೀಲಿ, ಕುರ್ಚಿಗೆ ಯಾರೋ ಬಂದು ನನ್ನ ಕೂತ್ಕೊಳ್ಳಿ ಅಂತ ಅಪೇಕ್ಷೆ ಇದೆ ಅನ್ನೋದು ಹೊಂದುವುದೇ ಇಲ್ಲ. ಈ ಕಾಮಯಿತೃ ಅಚೇತನ ಲೋಕೆ. ಲೋಕದಲ್ಲಿ ಅಚೇತನವಾದದ್ದು ಕಾಮಯಿತವಾಗಿ ಕಂಡು ಬಂದದ್ದಿಲ್ಲ. ಅಚೇತನವಲ್ಲ, ಕಾಮಯಿತವಲ್ಲ, ಚೇತನವೇ. ಸರ್ವಜ್ಞಂ ಹಿ ಬ್ರಹ್ಮ ಇತಿ ಅವೋಚಾಮ. ಸರ್ವಜ್ಞಂ ಹಿ ಬ್ರಹ್ಮ ಇತಿ ಅವೋಚಾಮ. ಅತಃ ಕಾಮಯಿತತ್ವೋಪತ್ತಿ. ಅತಃ ಕಾಮಯಿತತ್ವ. ಬ್ರಹ್ಮ ಸರ್ವಜ್ಞ ಎಂಬುದಾಗಿ ಹೇಳ್ಬಿಟ್ಟಿದೀವಿ. ಸತ್ಯಂ ಜ್ಞಾನವಂತಂ ಬ್ರಹ್ಮ ಆದಾಗಲೇ ಜ್ಞಾನ ಸರ್ವಜ್ಞ ಅಂತ. ಆದ್ರೆ ಕಾಮಯಿತತ್ವ ಅದಕ್ಕೆ ಹೊಂದತ್ತೆ. ಸರ್ವಜ್ಞ ಬ್ರಹ್ಮ ಬಯಸುವ ಹೊಂದತ್ತೆ. ಯಾರು ಬಯಸ್ತಾರೋ ಅವರು ಸರ್ವಜ್ಞರು ಚೇತನರು ಆಗ್ಬೇಕು ಹೊರತು ಅಚೇತನರು ಬಯಸ್ತಾ ಇರಲಿಲ್ಲ. ಅಂದ್ರೆ ಬಯಸೋರು ಸರ್ವಜ್ಞರಾಗಬೇಕು ಅಂತಿಲ್ಲ. ಆದ್ರೆ ಬಯಸೋರು ಅಚೇತನರು ಆಗೋದು ಬರಲ್ಲ. ಬಯಸೋರು ಚೇತನರೇ ಆಗಿರ್ಬೇಕು. ಈ ಜಾಗದಲ್ಲಿ ಮಾತ್ರ ಬಯಸುವ ಬ್ರಹ್ಮ ಸರ್ವಜ್ಞೂ ಹೌದು. ಕಾಮಯಿತತ್ವಾದ್ ಅಸ್ಪದಾದಿವತ್ ಅನಾಪ್ತ ಕಾಮಂ ಇತಿ ಚೇತ್. ಕಾಮಯಿತತ್ವಾದ್ ಅಸ್ಮದಾದಿವತ್ ಅನಾಪ್ತ ಕಾಮಂ ಇತಿ ಚೇತ್. ಹಾಗ ಬ್ರಹ್ಮ ಬಯಸ್ತು ಅಂತಂದ್ರೆ ನಾವು ಹೇಗೆ ಬಯಸುವವರು ಅನಾಪ್ತ ಕಾಮರೋ, ಇಷ್ಟಾರ್ಥ ಈಡೇರಿಸಿಕೊಂಡಿದ್ದವರೋ, ಅದೇ ರೀತಿ ಬ್ರಹ್ಮಕ್ಕೂ ಇಷ್ಟಾರ್ಥ ಈಡೇರಿಲ್ಲ ಅಂತ ಆಗ್ಬಿಡುತ್ತಲ್ಲ. ಅನಾಪ್ತ ಕಾಮ ಆಪ್ತ ಕಾಮ ಅಲ್ಲ ಅಂತ ಆಗುತ್ತಲ್ಲ. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಇದೆ ಕಣೋ. ನಮಗೆ ಅಜ್ಞಾನಿಗಳಾಗಿರೋ ಜೀವರು ಧರ್ಮಾಧರ್ಮಕ್ಕೆ ವಶರಾಗಿ ಹೇಗೆ ಬಯಸ್ತಾರೆ, ಅವರಿಗೆ ಅಧರ್ಮ ಇದ್ರೆ ಬಯಸಿದ್ದು ಸಿಗೋಲ್ಲ, ಧರ್ಮ ಇದ್ರೆ ಬಯಸಿರೋದು ಬಂದ್ಬಿಡುತ್ತೆ. ಹಾಗೆ ಈ ಬ್ರಹ್ಮಕ್ಕೆ ಧರ್ಮಾಧರ್ಮಕ್ಕೆ ವಶವಾದ ಕಾಮ ಅಲ್ಲ, ಅದು ಸ್ವಾತಂತ್ರ್ಯವಿದೆ ಕಾಮದ ವಿಷಯದಲ್ಲಿ. ಯಥಾ ಅನ್ಯಾನ್ ಪರವಶೀಕೃತ ಕಾಮಾದಿ ದೋಷಾಃ ಪ್ರವರ್ತಯಂತಿ ನ ತಥಾ ಬ್ರಹ್ಮಣಃ ಪ್ರವರ್ತಕಾಃ ಕಾಮಾಃ. ಯಥಾ ಅನ್ಯಾನ್ ಪರವಶೀಕೃತ್ಯ ಕಾಮಾದಿದೋಷಾಃ ಪ್ರವರ್ತಯಂತಿ ನ ತಥಾ ಬ್ರಹ್ಮಣಃ ಪ್ರವರ್ತಕಾಃ ಕಾಮಾಃ. ಹೇಗೆ ಲೋಕದಲ್ಲಿ ಬಯಕೆ ಅನ್ನೋದು ಬೇರೆಯವ್ರನ್ನ ಪರವಶವನ್ನಾಗಿ ಮಾಡಿಬಿಟ್ಟು ಅದನ್ನು ತೊಡಗಿಸುತ್ತೆ. ನಿಂಗೆ ಸಿನಿಮಾ ಹೋಗ್ಬೇಕು ಅಂತ ಆಸೆ ಬಂದ್ಬಿಟ್ರೆ ದುಡ್ಡನ್ನೂ ಹುಡುಕ್ತೀಯ, ಆಮೇಲೆ ಏನೋ ಆಟೋ ಮಾಡ್ಕೊಂಡು ಹೋಗ್ತೀಯ, ನೀನು ಅದಕ್ಕೆ ಮಾಡ್ಕೊಂಡು ಹೋಗ್ತೀಯ, ನೀನು ಅದಕ್ಕೆ ದಾಸ ಆಗ್ಬಿಡ್ತೀಯ. ಕಾಮ ನಾವು ಕಾಮಿಸಿದೆ ಬಯಸಿದೆ ನೀನು ಅನ್ಕೋಬಹುದು, ಕಾಮ ನೀನು ಹೇಳ್ಕೊಂಡ್ಬಿಟ್ಟಿರುತ್ತೆ. ಹೇಗೆ ಲೋಕದಲ್ಲಿ ಕಾಮಗಳು ಕಾಮಾದಿ ದೋಷಗಳು ಲೋಕದ ಜನರನ್ನ ಪರವಶರನ್ನಾಗಿ ಮಾಡಿ ಆ ಕ್ರಿಯೆ ತೊಡಗಿಸುತ್ತದೆಯೋ, ಹಾಗೆ ಬ್ರಹ್ಮದಲ್ಲೇ ಇರುವಂತಹ ಕಾಮ ಬ್ರಹ್ಮ ಕ್ರಿಯೆ ತೊಡಗಿಸುವಂತಹ ಕಾಮ ಅಲ್ಲ, ಪ್ರವರ್ತಕವಾದ ಕಾಮ ಅಲ್ಲ. ಅದು ಬ್ರಹ್ಮದ ಕಾಮ ಸ್ವರೂಪಭೂತ ಕಾಮ. ಬೆಂಕಿಯಲ್ಲಿ ಬಿಸಿ ಹೇಗೆ ಸ್ವರೂಪವೋ ಸ್ವರೂಪಭೂತ ಕಾಮ ಅನ್ನೋದು ಜಲಪ್ರಶ್ನೆ ಹೇಳಿದ್ದು. ಸ್ವರೂಪದ ಕಾಮ ಇದ್ಬಿಟ್ರೆ ಅದು ವಿಕಾರ ಆಗ್ಬೇಕಲ್ಲ ಅಂತ ಅಲ್ಲ ಇಲ್ಲ. ಕಥಂ ತರ್ಹಿ ಸತ್ಯಜ್ಞಾನಲಕ್ಷಣಾಃ ಸ್ವಾತ್ಮಭೂತತ್ವಾತ್ ವಿಶುದ್ಧಾಃ ನತೈಃ ಬ್ರಹ್ಮ ಪ್ರವರ್ತತೆ. ಮತ್ತೇನು ಅಂದ್ರೆ ಸತ್ಯಜ್ಞಾನ ರೂಪ ಇರುವಂತಹ ಕಾಮವೇ ಅದು. ಸತ್ಯಜ್ಞಾನ ಹೇಗೆ ಸ್ವರೂಪವೋ ಕಾಮವು ಸ್ವರೂಪವೇ ಅದಕ್ಕೆ. ಅದು ಅಧ್ಯಾತ್ಮ ದೃಷ್ಟಿಯಿಂದ, ವಾಸ್ತವವಾಗಿ ಸತ್ಯಜ್ಞಾನವೂ ಅಧ್ಯಾತ್ಮ ದೃಷ್ಟಿಯಿಂದ, ಕಾಮ ಇದೆ ಅಂದ್ರೆ ಅಧ್ಯಾತ್ಮ ದೃಷ್ಟಿಯಿಂದಲೇ. ವಸ್ತುತಃ ಕಾಮವೂ ಇಲ್ಲ ಬ್ರಹ್ಮಕ್ಕೆ, ಸತ್ಯಜ್ಞಾನವೂ ಅಲ್ಲ.
ಸತ್ಯಜ್ಞಾನ ಅನ್ನೋದು ಒಂದು ಅಧ್ಯಾತ್ಮ ದೃಷ್ಟಿಯಲ್ಲಿ ಹೇಳಬೇಕೆ ಹೊರತು ಯಾವುದು ಅಲ್ಲ. ಹಾಗೆ ಹೇಗೆ ಸತ್ಯಜ್ಞಾನ ರೂಪವಾಗಿರ್ತಕ್ಕಂತಹ ಕಾಮಗಳು ಸತ್ಯಜ್ಞಾನ ಲಕ್ಷಣ ಸ್ವಾತ್ಮಭೂತ ಅದ ಓದಿದ್ದು ಮೇಲೆ ಯಾವ ವಾಕ್ಯ ಓದಿದ್ದು? ಹಾ, ಸತ್ಯಜ್ಞಾನ ರೂಪವಾಗಿರ್ತಕ್ಕಂತಹ ಕಾಮಗಳು ಅವನ ಸ್ವರೂಪಭೂತವಾಗಿರುವಂತಹದ್ದಾದ್ದರಿಂದ ಅದು ಹೇಗೆ ವಿಶುದ್ಧವೋ, ವಿಶುದ್ಧವಾದದ್ದಾದ್ದರಿಂದ ಅದರಿಂದ ಬ್ರಹ್ಮ ತೊಡಗೋದಿಲ್ಲ. ಅಶುದ್ಧವಾದ ಕಾಮದಿಂದ ಸಂಸಾರಿಗಳು ತೊಡಗುತ್ತಾರೆ. ಬ್ರಹ್ಮ ಸ್ವರೂಪಭೂತವಾದ ಕಾಮದಿಂದ ಬ್ರಹ್ಮ ತೊಡಗೋದು ಅನ್ನೋದಿಲ್ಲ. ಬ್ರಹ್ಮ ಇದ್ದಾಗೆ ಇದ್ದಾಗ ತೋರಿಸ್ಕೊಳ್ತಾರೆ ಅಷ್ಟೇ. ತೇಷಾಂತು ತತ್ ಪ್ರವರ್ತಕಂ ಬ್ರಹ್ಮ, ತೇಷಾಂತು ತತ್ ಪ್ರವರ್ತಕಂ ಬ್ರಹ್ಮ ಪ್ರಾಣಿಕರ್ಮಾಪೇಕ್ಷೆಯ. ಪ್ರಾಣಿಕರ್ಮಾಪೇಕ್ಷೆಯ ಅಜ್ಞಾನಿಗಳನ್ನ ಕಾಮ ತೊಡಗಿಸಿದ್ರೆ ಬ್ರಹ್ಮವು ಕಾಮವನ್ನು ತೊಡಗಿಸ್ತಾನೆ. ಬ್ರಹ್ಮ ಕಾಮಕ್ಕೂ ಕಂಟ್ರೋಲರು. ಅಜ್ಞಾನಿಗಳನ್ನ ಕಾಮ ಕಂಟ್ರೋಲ್ ಮಾಡಿದರೆ ಬ್ರಹ್ಮ ಕಾಮವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ತೇಷಾಂ ಕಾಮಾನಾಂ ಬ್ರಹ್ಮ ಪ್ರವರ್ತಕಂ, ಆ ಕಾಮಗಳಿಗೆ ಬ್ರಹ್ಮ ಪ್ರವರ್ತಕ ಅಂತ ಆದ್ರಿಂದ ಅದು ಪ್ರಾಣಿಗಳ ಕರ್ಮಾಪೇಕ್ಷೆಯಲ್ಲಿ ತೊಡಗಿಸುತ್ತದೋ. ನೀನ್ ಯಾಕೆ ಹಾಗಿದ್ಯಾ, ನಿನ್ ಕರ್ಮ ಹಾಗಿದೆ ಅಂತ ಇವನ್ಯಾಕೆ ಹೀಗೆ, ಅವನ್ಯಾಕೆ ಹೀಗೆ, ಅವನ್ಯಾಕೆ ಹೀಗೆ, ಅವರವರ ಕರ್ಮಾನುಸಾರವಾಗಿ ಕಾಮ ಉಂಟಾದ ನಿಮಿತ್ತದ ಕರ್ಮಾನುಸಾರವಾಗಿ ಬ್ರಹ್ಮ ಅವರನ್ನು ಆ ರೀತಿ ಉಂಟು ಮಾಡಿದೆ. ಎಷ್ಟು ಜನ ಇದ್ದೀವೋ ಅಷ್ಟು ಜನರು ಬೇರೆ ಬೇರೆ ತರಹ ಇದ್ದೀವಿ. ಯಾಕೆಂದ್ರೆ ಅವರವರ ಕರ್ಮ ಆ ತರಹ ಉಂಟು ಮಾಡಿದೆ. ಹಾಗಾಗಿ ತೇಷಾಂ ಅಂದ್ರೆ ತೇಷಾಂ ಕಾಮಾನಾಂ, ಆ ಕಾಮಗಳನ್ನ ಬ್ರಹ್ಮವೇ ತೊಡಗಿಸುತ್ತೆ. ಪ್ರಾಣಿಗಳ ಕರ್ಮಾಪೇಕ್ಷೆನೇ ತೊಡಗಿಸುತ್ತೆ, ವಸ್ತುತಃ ತೊಡಗಿಸೋಲ್ಲ. ಆ ತೊಡಗಿಸುತ್ತೆ ಅನ್ನೋದು ಅವುಗಳು ಆ ಕಾಮಗಳು ಕರ್ಮಗಳು ಆ ಫಲಾಕಾರವಾಗಿ ಶರೀರಾಕಾರವಾಗಿ ತೋರ್ಕೊಳ್ತಲ್ಲ, ಬ್ರಹ್ಮದ ಸನ್ನಿಧಿಯಲ್ಲಿ ತೋರ್ಕೊಳ್ಳೋದನ್ನ ಬ್ರಹ್ಮ ತೊಡಗಿಸುತ್ತೆ ಮಾಡುತ್ತೆ ಅಂತ ಆರೋಪನೆ ಕಟ್ಟಿಸುತ್ತ. ಬ್ರಹ್ಮ ಏನೂ ಮಾಡಲ್ಲ. ಬ್ರಹ್ಮದ ಸನ್ನಿಧಿಯಲ್ಲಿ ಆ ಕರ್ಮಗಳು ಕಾಮಗಳು ಅವಿದ್ಯೆಗಳು ಎಲ್ಲವೂ ಫಲಾಕಾರ ತೋರ್ಕೊಳುತ್ತೆ, ಫಲದ ತೋರ್ಕೊಳುತ್ತೆ. ಅದನ್ನ ಬ್ರಹ್ಮ ಮಾಡಿಸುತ್ತೆ. ತಸ್ಮಾತ್ ಸ್ವಾತಂತ್ರ್ಯಂ ಕಾಮೇಶು ಬ್ರಹ್ಮಣ. ತಸ್ಮಾತ್ ಸ್ವಾತಂತ್ರ್ಯಂ ಕಾಮೇಶು ಬ್ರಹ್ಮಣ. ಅದು ಏನಾಯ್ತು ಇದುವರೆಗೆ ಚರ್ಚೆಯಿಂದ? ಬ್ರಹ್ಮಕ್ಕೆ ಕಾಮದ ವಿಷಯ ಸ್ವಾತಂತ್ರ್ಯ ಇದೆ. ತಾನು ಏನ್ ಬೇಕಾದ್ರೂ ಬಯಸ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಅದು ಜೀವನಿಗೆ ಅರ್ಥ ಮಾಡ್ಕೋಕ್ಕಾಗಲ್ಲ. ಇವಾಗ ನಾನು ಹೇಳ್ತೀನಿ, ಬ್ರಹ್ಮ ಈಗ ಪ್ರಳಯ ಮಾಡ್ಲಿ ನಾನು ಅಂತೀನಿ ಅಂದ್ರೆ ನೀನ್ ಹೇಳಿ ಮಾತು ಯಾಕೆ ಕೇಳ್ಬೇಕು? ನಿನ್ ಮಾತು ಕೇಳ್ಬಿಟ್ರೆ ನೀನ್ ಬ್ರಹ್ಮ ಆಗ್ಬಿಡ್ತೀಯ. ಅದು ಬ್ರಹ್ಮ ಆಗೋದೇ ಇಲ್ಲ. ನೀನ್ ಬ್ರಹ್ಮಗೆ ದೊಡ್ಡವನಾಗ್ಬಿಡ್ತೀಯ. ನಿನ್ ಮಾತು ಕೇಳೋಲ್ಲ ಅವರು. ನೀನ್ ಪ್ರಳಯ ಮಾಡೋದು ಮಾಡೋಲ್ಲ, ಮಾಡಬೇಡ ಅಂದ್ರೆ ಮಾಡದೇ ಇರೋಲ್ಲ. ಯಾವಾಗ ಏನ್ ಮಾಡ್ತಾನೋ ಅದು ಅವನಿಷ್ಟ, ಅವನ ಒಪ್ಪಿಗೆ ಅದೇ ಮಾಡ್ಕೋತಾನೆ. ಇವಾಗ ಕರೋನಾ ಬರೆಸ್ಬೇಕು ಅಂದ್ಕೊಂಡ್ರೆ ಬರೆಸಿದಾನೆ. ಇನ್ನೊಂದು ಟೈಮ್ ಇನ್ನೇನು ಬರೆಸ್ಬೇಕು ಅಂದ್ರೆ ಬರೆಸ್ತಾನೆ. ಪ್ಲೇಗ್ ಬರೆಸ್ಬೇಕು ಬರೆಸ್ತಾನೆ. ಇನ್ನು ಡೆಂಗ್ಯೂ ಬರೆಸ್ಬೇಕು ಬರೆಸ್ತಾನೆ. ಅವನು ಹೇಳಿಮ್ಮ ಮಾಡ್ಕೋಬೇಕು, ಅದು ಆಗತ್ತೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಅನುಪಮ ಅನ್ಮ್ಯೂಟ್ ಮಾಡಿದೀನಿ ನಿಮ್ಮನ್ನ. ನೀವು ಏನಂತ ಇದ್ದೀರಾ ಗುರುಗಳೇ? ನಾನ್ ಮತ್ತೆ ಅನ್ಮ್ಯೂಟ್ ಮಾಡೋದ್ರಲ್ಲಿ ಮರ್ತ್ಬಿಟ್ಟೆ. ಅಲ್ಲ, ನೀವ್ ಹೇಳಿದ್ದು ಕೊರೋನಾ ಬರೆಸ್ತಾರೆ ಅಂತ ಏನೋ ಹೇಳ್ತಾ ಇದ್ರಲ್ಲ. ಆದ್ರೆ ಬ್ರಹ್ಮ ಅಭೋಕ್ತ ಅಕರ್ತ, ಸೊ ಯಾರು ಬರ್ಸೋದ್ ಹೇಳಿ? ಅಲ್ಲ, ಬಂದಿದ್ದು ಅವನಿಂದ ಇನ್ಯಾರಿಂದ ಬರ್ಬೇಕು ಹೇಳೋ? ಬಂದಿದೆ ಅಂತಂದ್ರೆ ಕರೋನಾ ಬಂದಿದೆ ಅಂದ್ರೆ ಅಲ್ಲ, ನೀವು ಬ್ರಹ್ಮದ ಕಡೆಯಿಂದ ಅಕರ್ತ ಅಭೋಕ್ತಾನ ಅವ್ನು ಮಾಡೇ ಇಲ್ಲ, ಬಂದೇ ಇಲ್ಲ. ಬಂದಿದೆ ಆಗಿದೆ ಅಂದ್ರೆ ಅದು ಬ್ರಹ್ಮದಿಂದ ಅಲ್ಲದೆ ಮತ್ತೊಂದಿಂದ ಬರೋಲ್ಲ. ಬಂದದ್ದಾಗಿದ್ರೆ ಇದೇನಿಸ್ಕೊಂಡ್ರೆ ಅದು ಬ್ರಹ್ಮದಿಂದ ಬರ್ಬೇಕು, ಬ್ರಹ್ಮದಿಂದ ಇರ್ಬೇಕು. ಬ್ರಹ್ಮ ಆ ತರದ್ ಒಂದು ಇಂಟೆಲಿಜೆಂಟ್ ಫ್ಯಾಕ್ಟರ್ ಅಂತ ಕ್ರಿಯೇಟ್ ಮಾಡ್ತಾರೆ ಇಂಥವೆಲ್ಲ ಆಗಕ್ಕೆ. ಅಲ್ಲ, ಆ ಕಲ್ಪನೆಗೆ ಬ್ರಹ್ಮವೇ ಆಸ್ಪದ ಅನ್ನೋದನ್ನ ಬ್ರಹ್ಮ ಮಾಡಿದ್ದು ಅಂತ ಹೇಳೋದು. ಆ ಕರೋನಾ ಅನ್ನೋ ಕಲ್ಪನೆ ಆಸ್ಪೆಕ್ಟ್ ಇದೆಯಲ್ಲ, ಆ ಒಂದು ಆ ಕಾನ್ಸೆಪ್ಟ್, ಅದಕ್ಕೆ ಬ್ರಹ್ಮವೇ ಚೈತನ್ಯವೇ ಆಧಾರ, ಕಲ್ಪನೆ ಅಲ್ಲೇ ತೋರ್ತಾ ಇದೆ. ಅದೇ ಬ್ರಹ್ಮ ಮಾಡ್ದ ಬಂದ ನಂಬಿಕೆ ಹೊರತು ಬ್ರಹ್ಮ ಮಾಡೋದು ವಿಶೇಷ ಇಲ್ಲ, ಇದು ಮಾಡೋದಕ್ಕೆ ವ್ಯಾಪಾರ ಇಲ್ಲ, ಕ್ರಿಯೆ ಇಲ್ಲ. ಅದು ಇದ್ದಾಗಿರುತ್ತೆ. ಅದ್ರಲ್ಲಿ ಏನೇನೇನು ತೋರುತ್ತೋ ಆ ತೋರಿಕೆಗೆಲ್ಲ ಬ್ರಹ್ಮವೇ ಆಸ್ಪದವಾದ್ರಿಂದ ಬ್ರಹ್ಮ ಮಾಡ್ತು ಅಂತ ಆರೋಪಿತ ಕರ್ಸುತ್ತ. ಕರೆಕ್ಟ್. ಸೊ ನಾವು ಹಂಗೆ ತಿಳ್ಕೊಂಡಾಗ ಹಿರಣ್ಯ ಗರ್ಭ ಬ್ರಹ್ಮದಿಂದ ತೋರಿದ್ದು ಅದೇ ಇದೆಲ್ಲ ಮಾಡ್ಸೋದು ಅಂತ ಒಂಥರ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಲ್ವಾ? ಆಗತ್ತೆ, ಮಾಡ್ಕೋಬಹುದು, ಹಾಗೆ ಮಾಡ್ಕೋಬಹುದು. ಅದು ಹಿರಣ್ಯ ಗರ್ಭದ ಮೂಲಕ ಬ್ರಹ್ಮೇ ಮಾಡಿದ್ದು ಅಂತ ಯಾರು ಹೇಳಿ? ಮೂಲತಃ ಅದ್ಬಿಟ್ಟು ಏನೂ ಇಲ್ಲ. ಚೈತನ್ಯ ಬಿಟ್ಟು ಹಿರಣ್ಯ ಗರ್ಭನೂ ಇಲ್ಲ, ಪಂಚಭೂತವೂ ಇಲ್ಲ, ನಾಮರೂಪವೂ ಇಲ್ಲ, ಏನೇನೂ ಇಲ್ಲ. ಎಲ್ಲ ತೋರಿಕೆಗೂ ಅದೇ ಆಸ್ಪದ, ಆಧಾರ, ನೆಲೆ, ಆಶ್ರಯ. ಅದೆಲ್ಲ ಎಲ್ಲ ತೋರಿಕೆ.
ವಸ್ತುತಃ ಅದು ಏನೂ ಅಲ್ಲ. ಎಲ್ಲವೂ ನಾವು ಇಲ್ದೇ ಇದ್ಮೇಲೆ ತೋರಿಕೆ ಕಲ್ಪಿತವಾದ ಬೆಲೆ, ಯಾವುದನ್ನು ಮಾಡೂ ಇಲ್ಲ, ಉಂಟು ಮಾಡಿಲ್ಲ, ಆಸ್ಪದವೂ ಅಲ್ಲ, ನೆಲೆಯೂ ಇಲ್ಲ, ಏನೂ ಅಲ್ಲ. ಅದು ಅದೇ ಬಂದಿದೆ, ಆಗಿದೆ, ಉಂಟಾಗಿದೆ ಅಂದ್ರೆ ಎಲ್ಲಕ್ಕೂ ಅದೇ ಕಾರಣ. ಎರಡು ಹೊಂದತ್ತೆ. ಅದನ್ನ ಅವುಗಳನ್ನು ಬ್ರಹ್ಮ ಪ್ರವರ್ತಕ ಮಾಡುತ್ತೆ. ಪ್ರಾಣಿಗಳ ಕರ್ಮಾಪೇಕ್ಷೆ ಇದೆ. ಯಾರ್ಯಾರು ಕರೋನಾ ಬರಬೇಕು ಅಂತಿದೆಯೋ ಅವ್ರವ್ರಿಗೆ ಬರುತ್ತೆ. ಕರೋನಾ ಮಧ್ಯದಲ್ಲಿ ಇದ್ದವರಿಗೆ ಬರೋಲ್ಲ. ಆದ್ರೆ ಬ್ರಹ್ಮ ಎಲ್ರಿಗೂ ಯಾಕೆ ಕೊಡಲ್ಲ ಅಂದ್ರೆ ಅವರ ಕರ್ಮ, ಪ್ರಾಣಿ ಕರ್ಮಾಪೇಕ್ಷೆಯಿಂದ ಕೊಡ್ತಾನೆ ಹೊರತು ನನ್ನ ಜೊತೆ ನಮ್ಮ ಆಶ್ರಮದಲ್ಲಿ 4 ಜನ ಬಂದಿದ್ರು 4 ಜನ ಬರದೇನೆ ಇರ್ಬೋದು. ಏನು ಮಾಡೋಕ್ಕಾಗಲ್ಲ. 4 ಜನ ಇಮ್ಯುನಿಟಿ ಜಾಸ್ತಿ ಆಯಿತು. ಇಮ್ಯುನಿಟಿ ಯಾಕೆ ಜಾಸ್ತಿ ಆಯ್ತು? ಕರ್ಮಾನುಸಾರ ಜಾಸ್ತಿ ಆಯಿತು. ಅವ್ರಿಗೆ ಯಾಕೆ ಜಾಸ್ತಿ ಆಗಲಿಲ್ಲ? ನಮ್ಗೆ ಆ ಕರ್ಮ ಇಲ್ಲ ಅಷ್ಟೇ. ಯಾರಲ್ಲಿ ಕರೋನಾ ಬಂದಿದ್ಯೋ ಅವನಲ್ಲಿ ಇಮ್ಯುನಿಟಿ ಯಾಕೆ ಇಲ್ಲ ಅಂದ್ರೆ ಬರಬೇಕು ಅಂತೇಳಿ ಇಮ್ಯುನಿಟಿ ಇಲ್ಲ ಅಂತ ಕರ್ಮ ಇತ್ತು, ಇಮ್ಯುನಿಟಿ ಆಗಬಾರ್ದು ಅಂತ. ಯಾರು ಬಂದಿಲ್ವೋ ಅವ್ರ ಇಮ್ಯುನಿಟಿ ಯಾಕೆ ಜಾಸ್ತಿ ಅಂದ್ರೆ ಬರಬಾರ್ದು ಅಂತೇಳಿ ಇಮ್ಯುನಿಟಿ ಜಾಸ್ತಿ ಆಗುವಂತ ಕರ್ಮ ಇತ್ತು. ಅಲ್ಲ ಕರ್ಮ ಕಾರಣ. ಆ ಕರ್ಮಕ್ಕೆ ಬ್ರಹ್ಮವೇ ಆಸ್ಪದ, ಆಧಾರ, ಆಶ್ರಯ, ನೆಲೆ. ಏನಾದ್ರು ಹೇಳಿ. ತಸ್ಮಾ ಸ್ವಾತಂತ್ರ್ಯ ಕಾಮೇಶು ಬ್ರಹ್ಮಣ. ಸ್ವಾತಂತ್ರ್ಯ ಕಾಮೇಶು. ಆದ್ರೆ ಕಾಮದ ವಿಷಯದಲ್ಲಿ ಬ್ರಹ್ಮಕ್ಕೆ ಸ್ವಾತಂತ್ರ್ಯ, ವಿದ್ಯೆ ಇದೆ. ಅದರಲ್ಲಿಯೇ ಎಲ್ಲ ತೋರ್ತಾ ಇರೋದು, ಎಲ್ಲವೂ ಇರೋದು, ಎಲ್ಲವೂ ಅಡಗೋದು. ಅದನ್ನ ಅಥೋ ಅನಾಪ್ತ ಕಾಮಂ ಬ್ರಹ್ಮ. ಬ್ರಹ್ಮವಾದ ಅನಾಪ್ತ ಕಾಮ ಅಲ್ಲ. ಏನ್ ಬಂದು ಎಲ್ಲವನ್ನೂ ತನ್ನ ಸ್ವರೂಪವಾಗಿ ನೋಡ್ತಾನೆ, ತನ್ನಲ್ಲೇ ಇಟ್ಕೊಳ್ತಾನೆ, ತನ್ನಲ್ಲೇ ಅಡಗಿಸ್ಕೊಳ್ತಾನೆ. ಬೇರೆ ಎಲ್ಲ ಕಡೆಂದು ಯಾವ ಕಡೆಂದು ಬರೋಲ್ಲ, ಎಲ್ಲೂ ಇರೋಲ್ಲ, ಎಲ್ಲೂ ಹೋಗಲ್ಲ. ಬರುವಾಗೂ ಬ್ರಹ್ಮದಲ್ಲೇ ಬಂದು ಬ್ರಹ್ಮದಲ್ಲೇ ತೋರಿ ಬ್ರಹ್ಮದಲ್ಲೇ ಇದ್ದು ಬ್ರಹ್ಮದಲ್ಲೇ ಅಡಗತ್ತೆ. ಆದ್ರಿಂದ ಬ್ರಹ್ಮಕ್ಕೆ ಅನಾಪ್ತತ್ವ ಕಲಸನಲ್ಲೂ ಬರೋಲ್ಲ. ಪರಿಪೂರ್ಣ ಆಪ್ತ ಕಾಮಂ ಬ್ರಹ್ಮ. ಹೇಳಿನ ಒಳ್ಳೇದು. ಮ್ಯೂಟ್ ತಕೋಬೇಕು, ಮ್ಯೂಟ್ ತೆಗೆದಾಗಲ್ಲ. ನಂಗೆ ಆಶೀರ್ವಾದ ಮಾಡಿ ಗುರುಗಳೇ, ಪರಮಾತ್ಮ ತತ್ವ ನಂಗೆ ಲಭಿಸ್ಲಿ ಅಂತ ಗುರುಗಳೇ ಆಶೀರ್ವಾದ ಮಾಡಿ. ನಾನು ಮಾಡ್ತಾ ಇದ್ದೀನಿ, ತಗೋತಿಲ್ಲಮ್ಮ. ನೀವು ರಿಜೆಕ್ಟ್ ಮಾಡ್ತಿದ್ದೀರಾ. ಇಲ್ಲ ಸರ್, ಇಲ್ಲ ಗುರುಗಳೇ, ನಾನು ಮಾಡ್ತಾ ಇಲ್ಲ. ರಿಸೀವರ್ ಸರಿ ಇಲ್ಲ, ನಿಮ್ ರಿಸೀವರ್ ಕರೆಕ್ಟ್ ಆಗಿ ತಗೋತಿದ್ರ. ನಾನು ಆಶೀರ್ವಾದ ಮಾಡೋ ನೀವು ತಗೋಬೇಕಷ್ಟೇ. ಯಾರ ತಗೊಂಡು ತಗೊಳ್ತೀವಿ. ನಾನು ಇಟ್ಕೊಂಡು ಬರೋದಿಲ್ಲ. ನಂಗೆ ಎಲ್ಲ ಕೊಟ್ಟಾಬಿಟ್ಟಿದೆ, ಅಷ್ಟು ಕೊಟ್ಬಿಟ್ಟಿದ್ದೀನಿ. ಒಂದು ಇಟ್ಕೊಂಡೇ ಇಲ್ಲ. ನೀವು ತಗೋಬೇಕು. ಯಾರು ಬೇಕಾದ್ರೆ ಚಮ್ಮ ತಗೋತೀರಾ, ಕೊಡೋದು ತಗೋತೀರಾ, ಹಂಡೆ ತಗೋತೀರಾ. ಪೂರ್ಣ ಆಶೀರ್ವಾದ ಮಾಡ್ತಿದ್ದೀನಿ. ನಮಸ್ಕಾರ. ಇನ್ನೊಂದು ಸಾರಿ ಮಾಡಿ ಗುರುಗಳೇ. ಸಮಸ್ತ ಸನ್ಮಂಗಲಾನಿ ಭವಂತು. ಒಳ್ಳೇದಾಗಲಿ. ಆಯ್ತಪ್ಪ. ನಾರಾಯಣ. ಅನುಪಮ್ಮ ಅವ್ರಿಗೆ ಗೊತ್ತಾಯ್ತು, ಆಲ್ಮೋಸ್ಟ್ ಗೊತ್ತಾದಂಗೆ ಆಗಿದೆ. ಇನ್ನೇನು ಚೂರು ಅಷ್ಟೇ, ಸ್ವಲ್ಪ ಆಗ್ಬಿಟ್ರೆ ಜ್ಞಾನ ಆಯ್ತು ಅಂತ ಅರ್ಥ. ಹೂಮ ಆಗಿದೆ, ಆಗಿಲ್ಲ ಅದು ಅರ್ಥ ಆಗೋದು ಒಂದು, ಅದು ಎಕ್ಸ್ಪೀರಿಯನ್ಸ್ ಆಗೋದು ಒಂದು, ಅವೆರಡು ಸ್ವಲ್ಪ ಬೇರೆ ಬೇರೆ ಇದೆ ಅಂತ ಕಾರಣ. ಹೌದಾ? ಇನ್ನೂ ಡೌಟ್ ಬೀಳ್ತಾ ಇದೆ. ಅದಂಗೆ ಡೌಟ್ ಅನ್ನು ನೋಡ್ತಾ ಕೂತ್ಕೊಳ್ಳಿ. ನೀವು ಸಾಕ್ಷಿಯಾಗಿ ವಾಚ್ ಮಾಡಿ. ಏನ್ ಡೌಟ್ ಬಂದು ವಾಚ್ ಮಾಡಿ. ಡೌಟ್ ಮೇಲೆ ವಾಚ್ ಮಾಡ್ತಾ ಇದ್ದೆ, ಡೌಟ್ ಇಲ್ಲ ಅಂತ ಗೊತ್ತಾಗುತ್ತೆ. ಡೌಟ್ ನನ್ಗಲ್ಲ, ನಂದಲ್ಲ. ಡೌಟ್ ಬಂದು ನನಗೆ ಇದೆ, ಕೊರತೆ ಇಲ್ಲ. ಡೌಟ್ ಹೋದು ನಂಗೆ ವಿಶೇಷ ಇಲ್ಲ. ಎಲ್ಲ ಬುದ್ಧಿಗೆ, ಮನಸ್ಸಿಗೆ ಡೌಟ್ ಬರೋದು ಹೋಗೋದು. ನಾನು ಅದಕ್ಕೆ ಸಂಬಂಧಪಟ್ಟೇ ಇಲ್ಲ. ನಾನು ಅತೀತ. ಗುರುಗಳೇ, ಅದು ಅರ್ಥವಾಗೋದು ಬೇರೆ, ಮತ್ತೆ ಅದು ಲಭಿಸೋದೇ ಬೇರೆ ಗುರುಗಳೇ. ಹೌದು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳೋದಲ್ಲೇ ಇರೋದು. ನಿಮ್ ಕೈಲಿದೆ ಅರ್ಥ ಮಾಡ್ಕೊಳ್ಳೋದು. ಲಭಿಸ್ಬೇಕಲ್ಲ ಗುರುಗಳೇ, ಸುಮ್ನೆ ಅರ್ಥ ಆದ್ರೆ ಆಗಲ್ಲ, ಅದು ಲಭಿಸ್ಬೇಕು ಗುರುಗಳೇ. ಅನುಭವದ ಅರ್ಥ ಆಗೋದು, ಅನುಭವದಲ್ಲಿ ಅರ್ಥ ಆಗೋದೇ ಅರ್ಥ ಆಗೋದು. ಅನುಭವದಲ್ಲಿ ಅರ್ಥ ಆಗದೆ ಅರ್ಥ ಆಗೋದು ಆಗೋದೇ ಇಲ್ಲ. ಒಪ್ಕೊಳ್ಳೋದಲ್ಲ, ಅರ್ಥ ಆಗೋದನ್ನ ಒಪ್ಕೊಳ್ಳೋದಲ್ಲ, ಅರ್ಥ ಆಗೋದನ್ನ ನಂಬ್ಕೊಳ್ಳೋದಲ್ಲ, ಅರ್ಥ ಆಗೋದನ್ನ ಕಲ್ಪನೆ ಅಲ್ಲ. ಅರ್ಥ ಆಯ್ತು ಅನ್ನೋದು ಅನುಭವ. ಅದು ಅರ್ಥ ಆಯ್ತು ಅನುಭವ ಆಯ್ತು ಅಂದ್ರೆ ಅನುಭವ ಆದಂಗೆ. ಆಯ್ತು ಗುರುಗಳೇ, ನಿಮ್ಮ ಆಶೀರ್ವಾದನೂ ಬೇಕು, ನಿಮ್ಮ ಆಶೀರ್ವಾದ ಬೇಕು.